ಎಲ್ಲರಿಗೂ ನಮಸ್ಕಾರ ಹಾಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏನನ್ನ ಹೇಳಲು ಬಯಸುತ್ತೇನೆ ಅಂದರೆ, ಈ ವಿಡಿಯೋ ಮುಖಾಂತರವಾಗಿ ಮಾರ್ಚ್ ತಿಂಗಳಲ್ಲಿ ಮಾಸದ ಭವಿಷ್ಯವನ್ನ ವೃಶ್ಚಿಕ ರಾಶಿಯವರ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅನ್ನುವ ವಿಶೇಷ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಸದಾಕಾಲ ಹೀಗೆ ಇರಲಿ ಅಂತ ಮಾತನ್ನ ಹೇಳಿ, ವೃಶ್ಚಿಕ ರಾಶಿಯವರ ಮಾಸದ ಬದಲಾವಣೆಗಳನ್ನ ಯಾವ ರೀತಿಯಾಗಿ ಕಂಡುಕೊಳ್ತಾರೆ, ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು, ಅವರಿಗೆ ಯಾವುದರ ವಿಷಯದ ಮೇಲೆ ಗಮನವನ್ನ ನೀಡ್ತಾರೆ, ಅವರನ್ನ ಏನನ್ನ ಮಾಡಿದ್ರೆ ಮಾರ್ಚ್ ತಿಂಗಳಲ್ಲಿ ಭವಿಷ್ಯವನ್ನ ಉಜ್ವಲವನ್ನಗೊಳಿಸ್ತಾರೆ ಅಂತಕ್ಕಂಥದನ್ನ ಮಾಹಿತಿಯನ್ನು ಇವತ್ತಿನ ದಿವಸ ನಿಮ್ಗೆ ನೀಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸಿಕೊಡ್ತೀನಿ. ಅದೇ ರೀತಿಯಾಗಿ ನೋಡಿ, ಗಮನಿಸೋಣ. ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರೋದು ಅಂತಂದ್ರೆ 14ನೇ ತಾರೀಕು 3ನೇ ತಿಂಗಳು ಇರುವಂತಹ, ಅಂದ್ರೆ 14ನೇ ತಾರೀಕು 3ನೇ ತಿಂಗಳು 2025ರಂದು ಮೀನರಾಶಿಗೆ ರವಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದೇ ರೀತಿಯಾಗಿ 29ನೇ ತಾರೀಕು ಅಂದರೆ 3ನೇ ತಿಂಗಳ 2025 ಈ ವರ್ಷದ ಕೊನೆಯ ಹಿಂದಿನ ದಿವಸ ಶನಿಗ್ರಹ ತನ್ನ ಸ್ಥಾನವನ್ನ ಪರಿಚಲನೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ 2.5 ವರ್ಷಗಳ ನಂತರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಯನ್ನ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ನಾವು ನೋಡುವಂತಹ ವಿಷಯ ಏನಂತಂದ್ರೆ, 29ನೇ ತಾರೀಕು ಅಮಾವಾಸ್ಯೆ ಇರ್ತದ. ಅಮಾವಾಸ್ಯೆ ಇರ್ತದ, ಶನಿಗ್ರಹ ಬದಲಾವಣೆ ಆಗ್ತದ, ಒಂದು ಸಂಚಾರ ಆಗ್ತದ, ಏನಾರ ತೊಂದರೆಗಳಾಗ್ತವೆ, ಅದು ಯಾವುದು ಸಂಬಂಧ ಪಡುವುದಿಲ್ಲ. ಅಂದ್ರೆ ಅಮಾವಾಸ್ಯೆಯ ದಿನವೇ ನಿಮಗೆ ಜೀವನದಲ್ಲಿ ಹೊಸ ಬದುಕನ್ನ ಕಟ್ಟಿಕೊಳ್ಳುವಂತಕ್ಕಂಥದ್ದು. ಅಮಾವಾಸ್ಯೆ ಕಳೆದಂತೆ ನಿಮಗೆ ವಿಶೇಷವಾಗಿ ದಿನಾಂಕ 30ನೇ ತಾರೀಕಿನಂದು ನಿಮಗೆ ಹೊಸ ವರ್ಷ ಪ್ರಾರಂಭವಾಗ್ತದೆ. ಅಂತಂದ್ರೆ ಯುಗ ಕಳೆದರೂ ಯುಗಾದಿ ಮರಳಿ ಬರುವುದು ಅಂತಕ್ಕಂತಹ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಕನಸುಗಳನ್ನ ಕಾಣುವಂಥದ್ದು, ಹೊಸ ಯೋಚನೆಗಳನ್ನ ಕಾಣುವಂಥದ್ದು. ಅದೇ ರೀತಿಯಾಗಿ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ 29ನೇ ತಾರೀಕು 3ನೇ ತಿಂಗಳು 2021 ಮುಗಿದ ನಂತರ ನೆಕ್ಸ್ಟ್ ತಿಂಗಳು ಅಂದ್ರೆ ಭಾನುವಾರ ದಿವಸ 3ನೇ ತಿಂಗಳು 2025 30ನೇ ತಾರೀಕಿನಂದು ನಮಗೆ ಹೊಸ ಸಂವತ್ಸರ ಬರ್ತದ. ಹೊಸ ಸಂವತ್ಸರ ಶುರುವಾಗಿ ವಿಶ್ವಾವಸು ಎಂಬ ಹೊಸ ಸಂವತ್ಸರ ಬರ್ತದ. ಬೇವು ಬೆಲ್ಲವನ್ನ ತಿನ್ನುತ್ತಾ, ಸವಿ ಮಾತುಗಳನ್ನ ಆಡುತ್ತಾ ಜೀವನದಲ್ಲಿ ಹೊಸ ಬದುಕುಗಳನ್ನ ಕಟ್ಟಿಕೊಳ್ತೀರಾ ವೃಶ್ಚಿಕ ರಾಶಿಯವರು. ಅವರು ಏನೆಲ್ಲ ಶುಭ ಫಲಗಳನ್ನ ನೋಡ್ತಾರೆ, ಶುಭ ಫಲಗಳನ್ನ ಯಾವ ರೀತಿಯಾಗಿ ಅನುಭವಿಸ್ತಾರೆ ಅಂತಕ್ಕಂಥದನ್ನ ನೋಡೋಣ ಬನ್ನಿ. ಅವರಲ್ಲಿ ಗುರುವಿನ ಅನುಗ್ರಹ ಸದಾಕಾಲ ಅವರಲ್ಲಿ ಇರ್ತಕ್ಕಂಥದ್ದು. ಗುರುವಿನಲ್ಲಿ ಧ್ಯಾನ ಸನ್ಮಾರ್ಗವನ್ನ ಪರಿಪೂರ್ಣವಾಗಿ ಅರಿತುಕೊಳ್ಳುವರಾಗಿರ್ತಕ್ಕಂಥವ್ರು. ಮತ್ತೆ ಗುರುವಿನನ್ನ ಸರಿಯಾಗಿ ನೀವು ಉಪಯೋಗಿಸಿಕೊಂಡಿದ್ರೆ ಆದ್ರೆ ನಿಮಗೆ ಏನೆಲ್ಲ ಶುಭ ಕಾರ್ಯಗಳನ್ನ ದೊರೀತಾ ಹೋಗ್ತಾವ ಅಂತಕ್ಕಂಥದನ್ನ ನೋಡೋಣ ಬನ್ನಿ. ನಿಮ್ಮ ರಾಶಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ.
ಆದ್ರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತವಾಗಿ ಮಾರ್ಚ್ ತಿಂಗಳಲ್ಲಿ ಕುಜ ದೋಷವನ್ನ ಉಂಟು ಮಾಡ್ತಾನೆ. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಜ ದೋಷವಂತಕ್ಕಂಥದ್ದು ಉಂಟು ಮಾಡ್ತಕ್ಕಂಥದ್ದು. ಆದ್ರೆ ಇದಕ್ಕಾಗಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆಗಳಿಲ್ಲ. ಯಾವ ರೀತಿಯಾಗಿ ಅಂತಂದ್ರೆ ನಿಮ್ಮ ಅಂದುಕೊಂಡಂತಹ ಕನಸುಗಳನ್ನ ಕಾಣುವಂಥದ್ದು, ವಿದ್ಯಾ ಬುದ್ಧಿ ಎತ್ತರ ಮಟ್ಟ ವಿದ್ಯಾ ಬುದ್ಧಿಯನ್ನ ಜಾಸ್ತಿಯನ್ನ ಮಾಡಿಕೊಂಡು ಎತ್ತರವಾಗಿರ್ತಕ್ಕಂಥ ಜಾಗದಲ್ಲಿ ಕಾಣುವಂಥದ್ದು, ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಎರಡನ್ನ ಸಮತೋಲನೆಯನ್ನ ಮಾಡಿಕೊಳ್ಳುವಂಥದ್ದು ನಿಮ್ಮದಾಗಿರ್ತದ. ಮತ್ತೆ ಜಾಸ್ತಿ ಏನಂತಂದ್ರೆ ಯಾವುದೋ ಸಹಿತ ನಿಮಗೆ ಬೇಗನೆ ಯಾವುದೋ ಒಂದು ವಿಚಾರವನ್ನ ತಲೆಗೆ ಬಂದ್ರೆ ಅದನ್ನ ನೀವು ತಲೆಗೆ ತೆಗೆದುಕೊಳ್ಳದೆ ಸಮಾಧಾನದಿಂದ ಫೇಸನ್ನ ಮಾಡ್ತೀರಾ. ಅಂದ್ರೆ ಎಲ್ಲವನ್ನ ಫೇಸ್ ಮಾಡಿ ನೆಮ್ಮದಿಯನ್ನ ಕಾಣುವಂಥದ್ದು ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಹಾಗಾಗಿ ಶುಭ ಫಲಗಳಾದ ಅವರ ಗುಣಧರ್ಮವನ್ನ ನೋಡ್ಕೊಂಡು ಬರೋಣ ಬನ್ನಿ. ಯಾವ ರೀತಿಯಾಗಿ ಅಂತಂದ್ರೆ ಅತಿಯಾಗಿ ಯಾರನ್ನ ನಂಬಲ್ಲ, ನಂಬಿದ್ರು ಸಹಿತ ಅವರಿಗೆ ಯಾರಾದ್ರೂ ಮೋಸವನ್ನ ಮಾಡಿದ್ರೆ, ಎಲ್ಲವನ್ನ ಮೋಸವನ್ನ ಮಾಡಿದ್ರೆ ಸಹಿತ ಅವ್ರೇನ್ ಮಾಡ್ತಾರೆ, ಎಲ್ಲ ಭಗವಂತಗ್ ಬಿಟ್ಟು ವಿಚಾರ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ. ಮತ್ತೆ ಯಾರಿಗೂ ಸಹಿತ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯಿಂದ ಒಬ್ಬರಿಗೆ ಹೀಯಾಳಿಸೋದಾಗ್ಲಿ, ಒಬ್ಬರಿಗೆ ನೋವನ್ನ ಮಾಡೋದಾಗ್ಲಿ ಮಾಡುವಂತವ್ರಲ್ಲ ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥವ್ರು. ಮತ್ತೆ ಯಾರಾದ್ರೂ ಕಷ್ಟದಲ್ಲಿದ್ದವರಿಗೆ ಕೈಲಾದಷ್ಟು ಒಂದು ಸಹಾಯವನ್ನ ಮಾಡುವಂತ ಗುಣವುಳ್ಳವರಾಗಿರ್ತಕ್ಕಂಥವ್ರು. ಮತ್ತೆ ದೇವರಲ್ಲಿ ಅಪಾರವಾದ ಪ್ರೀತಿ ಮತ್ತು ನಂಬಿಕೆಯನ್ನು ಉಳ್ಳವರಾಗಿರ್ತಕ್ಕಂಥವ್ರು. ಅವರಲ್ಲಿ ಅಸಮಾಧಾನಿಕ ಮಾತುಗಳಂದ್ರೆ ಅವರಿಗೆ ಅಸಮಾಧಾನಕವಾಗಿರೋದ ವಿಷಯ ಏನಂತಂದ್ರೆ ಅವರೆಷ್ಟೇ ದುಡಿದ್ರು ಸಹಿತ ತನ್ನ ಹಿಡಿತದೊಳಗೆ ತಾನು ಇರ್ತಾರೆ. ಅತಿಯಾಗಿ ಯಾರಿಗೂ ಸಹಿತ ಬಂಡಾಚಾರಿಕ ಮಾತುಗಳನ್ನು ಹೇಳಿ ಜನರನ್ನ ಒಲಿಸ್ಕೊಳ್ಳೋದಿಲ್ಲ. ಮನಸ್ಸೊಳಗ ಏನಿರ್ತದ ಓಪನ್ ಆಗಿ ಹೇಳ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥವ್ರು. ಮತ್ತೆ ಅವರಲ್ಲಿ ಯಾವುದೋ ಸಹಿತ ಜ್ಞಾನ ಆಗ್ಲಿ ಪ್ರೀತಿ ಆಗ್ಲಿ ಎಲ್ಲರೂ ಸಹಿತ ಜೊತೆಯಾಗಿ ಸಮ್ಮಿಲವಾಗಿ ಬೆರೆಸಿಕೊಳ್ತಾರ, ಅಂದ್ರೆ ಹಂಚಿಕೊಳ್ತಾರ. ಇದು ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಶುಭ ಫಲಗಳು ನಿಮ್ಗೆ ಹೇಳದೇ ರೀತಿ ಅದೇ ರೀತಿಯಾಗಿ ಎಲ್ಲವನ್ನ ಒಳ್ಳೆಯ ಕನಸುಗಳನ್ನ ಕಾಣ್ತೀರಾ. ಮತ್ತೆ ವಿದ್ಯಾರ್ಥಿಗಳಾಗಿದ್ರೆ ಈಗೇನೋ ನಿಮ್ಗೆ ಪರೀಕ್ಷಾ ನಡೀತಾ ಇರ್ತದ, ಆ ನಡೆಯುವಂತ ನಿಮ್ಮ ಕೆಲಸ ಕಾರ್ಯಗಳು ಆಗುವಂಥದ್ದು, ನೀವೇನು ಏನ್ ಅನ್ಕೊಂಡು ಹೋಗಿರ್ತೀರಾ ಪರೀಕ್ಷೆ ವೇಳೆಯಲ್ಲಿ ನಿಮ್ಮ ಕೆಲಸ ಅದೇ ರೀತಿಯಾಗಿ ಯೋಚನೆಗಳನ್ನ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವಂಥದ್ದು. ಮತ್ತೆ ವ್ಯಾಪಾರದಲ್ಲಿ ತುಂಬಾ ನಷ್ಟ ಸಾಲಗಳನ್ನ ಮಾಡ್ಕೊಂಡಿದ್ರೆ ಒಂದೊಂದಾಗಿ ಪೇಸನ್ನ ಮಾಡ್ತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥದ್ದು. ಮತ್ತೆ ನಿಮಗೆ ಗುರು ನಿಮಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಅಂದ್ರೆ ನಿಮಗೆ ಬುಧ ನಿಮಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಒಂದು ಅಷ್ಟಮ ಸ್ಥಾನದಲ್ಲಿ ಒಂದು ಲಾಭವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಬುಧನ ಅನುಗ್ರಹ ಸದಾಕಾಲ ನಿಮ್ಮಲ್ಲಿ ಇರತಕ್ಕಂಥದ್ದು. ಮತ್ತೆ ಸೂರ್ಯನು ಕೂಡ ಪಂಚಮಕ್ಕೆ ಬಂದಾಗ ದಶಮಾಧಿಪತಿ ಪಂಚಮದಲ್ಲಿದ್ದಾಗ ಬಹಳ ವಿಶೇಷವಾಗಿ ಫಲಗಳನ್ನ ಕೊಡ್ತಾನ. ರಾಶಿಯಿಂದ 3 ಮತ್ತು 4ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪ್ರಭಾವ ನಿಮ್ಮ ಒಳ್ಳೆಯ ವ್ಯಕ್ತಿಗಳನ್ನಾಗಿಸ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ಮಾಡಕ್ ಹಸ್ತದ ನಿಮ್ಮ ಹತ್ರ. ಮತ್ತೆ ಜೀವನದಲ್ಲಿ ಹೊಸ ಯೋಚನೆಗಳನ್ನ ಕಂಡು ಹೊಸ ಸನ್ಮಾರ್ಗದಲ್ಲಿ ಮತ್ತೆ ಒಳ್ಳೆಯ ಜಾಗಗಳನ್ನ ಖರೀದಿಯನ್ನ ಮಾಡ್ತೀರಾ. ಯಾರ ಹತ್ರ ಪ್ರೀತಿ ವಿಶ್ವಾಸ ಕಳ್ಕೊಂಡಿರ್ತಾರ ಅವರೇ ಮತ್ತು ಸಹಿತ ನಿಮ್ಮ ಪ್ರೀತಿ ವಿಶ್ವಾಸ ಇಡ್ತೀರಾ, ಅವ್ರ ಮೇಲೆ ಮತ್ತೆ ಪ್ರೀತಿ ವಿಶ್ವಾಸ ಇಡ್ತೀರಾ. ಮತ್ತೆ ಮಾನಸಿಕ ಆರೋಗ್ಯದಲ್ಲಿ ಏನಾದ್ರೂ ಹದಗೆಟ್ರ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ತೀರಾ. ಮನಸ್ಸಿನಲ್ಲಿ ಗಂಡ ಹೆಂಡತಿರ ನಡುವೆ ಬಿರುಕು ಬಂದಾಗ, ಅನೇಕ ರೀತಿಯಾಗಿ ಚಿಂತೆಗಳನ್ನು ಮಾಡಿದಾಗ, ಮನಸ್ಸಿನಲ್ಲಿ ಅಸಮಾಧಾನ ಉಂಟಾದಾಗ ಮತ್ತೆ ಸತಿಪತಿಗಳು ಒಂದಾಗಿ ಹೊಸ ಬದುಕನ್ನ ಪ್ರಾರಂಭವನ್ನ ಮಾಡ್ತೀರಾ. ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಅವರಿಗೆ ಮುಂದಲ ಉಜ್ವಲ ಭವಿಷ್ಯವನ್ನ ಕಾಡುವಂತ ಯೋಚನೆಯನ್ನ ಮಾಡ್ತೀರಾ. ಮತ್ತೆ 14ನೇ ತಾರೀಕಿನ ಒಳಗಡೆ ಒಳ್ಳೆಯ ಫಲಗಳನ್ನ ಪಡಿತಾ ಹೋಗ್ತೀರಾ. ಅದಕ್ಕಾಗಿ ಮನಸ್ಸಿಗೆ ಯಾವುದೇ ಅಶಾಂತಿಯನ್ನ ಮಾಡಿಕೊಳ್ಳದೆ ನಿಮ್ಮ ಸಾಧ್ಯವಾದಷ್ಟು ಶನಿ ಶಾಂತಿಯನ್ನ ಮಾಡಿಸಿ, ಅಂತಂದ್ರೆ
ಶನಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಕಪ್ಪು ಎಳ್ಳು ಬತ್ತಿಯನ್ನ ತಯಾರು ಮಾಡಿಕೊಂಡು ಒಂದು ಕಪ್ಪು ಬತ್ತಿಯನ್ನು ಅದಕ್ಕೆ ದಾರ ಸುತ್ತಿ ಕಪ್ಪು ಎಳ್ಳನ್ನ ಒಂದು ಬಟ್ಟೆಯನ್ನ ಕಟ್ಟಿ 9 ಮಾಡಿ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಶಃ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ ಅಂತೇಳಿ ನವಗ್ರಹ ಸ್ವಾಮಿಯನ್ನ ಆರಾಧನೆಯನ್ನ ಮಾಡಿಕೊಂಡು ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ 108 ಸರಿ ಶನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಿಯಾದ್ರೂ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ 9 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಯಾವ ರೀತಿಯಾಗಿ ನನಗೆ ಬಂದಿರತಕ್ಕಂತ ಕಷ್ಟಗಳೆಲ್ಲವೂ ಸಹಿತ ನಿವಾರಣೆಯಾಗಿ ನಿನ್ನ ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರುವಂತೆ ಅನುಗ್ರಹ ಆಗುವಂತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಗೌರವವನ್ನ ಕೊಟ್ಟು ಕಾಪಾಡು ಭಗವಂತನೇ ಅಂತ ಹೇಳಿ ಶನೇಶ್ವರನ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲವೂ ಸಹಿತ ಒಳ್ಳೇದಾಗ್ಲಿ ಭಗವಂತನೇ, ನಾ ದುಡಿಯತಕ್ಕಂತಹ ದುಡಿಮೆ ನನಗೆ ಕೈಗೆ ಹತ್ತಲಿ ಅಂತ ಹೇಳಿ ಮನಸ್ಸಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಶನೇಶ್ವರ ದೇವಸ್ಥಾನ ಇಲ್ಲಾಂದ್ರೆ ಒಬ್ಬ ಪುರೋಹಿತರನ್ನ ಕರೆಸಿ ಮನೆಯೊಳಗ ಶನಿ ಶಾಂತಿಯನ್ನ ಮಾಡಿಸಿ ಮನಸ್ಸಿಗೆ ಸಮಾಧಾನವನ್ನ ಮಾಡಿಕೊಳ್ಳಿ. ಇವೆಲ್ಲವೂ ಸಹಿತ ನಿಮಗೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ನಿಮ್ಮ ಹೊಸ ಯೋಚನೆಗಳು ಸಹಿತ ಪ್ರಾರಂಭವಾಗ್ತವ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಹಿತ ಬೇಗನೆ ಆಗ್ತವ. ಎಲ್ಲಾರಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಸಾಧನೆ ಮತ್ತು ಸಾಧ್ಯತೆಗಳು ತುಂಬಾ ಕಂಡು ಬರ್ತವೆ ಅಂತಕ್ಕಂಥದನ್ನ ಮಾತನ್ನ ಹೇಳಿ, ನನ್ನ ಈ ವಿಡಿಯೋ ಯಾರಿಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸದಾಕಾಲ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತಕ್ಕಂಥದ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಮಾತನ್ನ ಹೇಳಿ ಶುಭಂ ಭೂಯಾತ್. ನಮಸ್ಕಾರಗಳು.